ಫುಲೆ ವರ್ಸಸ್ ಸಾವರ್ಕರ್. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಭಾರತದ ಇತಿಹಾಸದಲ್ಲಿ ವೈದಿಕಶಾಹಿ ಎಂಬ ಭದ್ರಕೋಟೆಯ ಎದೆಯಲ್ಲಿ ನಡುಕ ಹುಟ್ಟಿಸಿದ ಹೆಸರುಗಳಲ್ಲಿ ಬಹುಮುಖ್ಯ ಹೆಸರು ಮಹಾತ್ಮ ಜ್ಯೋತಿಬಾ ಫುಲೆ. ಶತಶತಮಾನಗಳಿಂದ ಪುರಾಣಗಳ ಹೆಸರಿನಲ್ಲಿ, ವೇದಗಳ ಹೆಸರಿನಲ್ಲಿ ಜನರನ್ನ ಅಜ್ಞಾನದ ಕತ್ತಲೆಯಲ್ಲಿ ಇಟ್ಟಿದ್ದ ಹೊತ್ತಿನಲ್ಲಿ ತಮ್ಮ ಸರಳ ತರ್ಕಗಳ ಮೂಲಕ ಆ ಬೌದ್ಧಿಕ ಗೋಪುರವನ್ನ ಪುಡಿಗಟ್ಟಿದವರು ಫುಲೆ. ಇಂದು ಅವರ ಜಯಂತಿ. ಆದ್ರೆ ಇಂದು ಫುಲೆ ಅವರ ಹೆಸರಿನ ಸುತ್ತ ಹೊಸ ಕಥೆಗಳನ್ನ ಹೆಣೆಯಲಾಗ್ತಾ ಇದೆ. ಇತಿಹಾಸವನ್ನ ತಮಗೆ ಬೇಕಾದಂತೆ ಬದಲಾಯಿಸುವ ಪ್ರಯತ್ನಗಳು ನಡೀತಾ ಇವೆ. ಇದು ಇತಿಹಾಸದ ಹೈಜಾಕ್ ಅಲ್ಲದೆ ಮತ್ತಿನ್ನೇನು? ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅಸಲಿ ಸತ್ಯವನ್ನ ಬಯಲು ಮಾಡೋಣ. ಫುಲೆ ದಂಪತಿಗಳು ಕೇವಲ ಸಮಾಜ ಸುಧಾರಕರಲ್ಲ, ಅವರು ಸಮಾನತೆಯ ಪಾಠವನ್ನ ಕಲಿಸಿದಂತಹ ಬಾಳ ಸಂಗಾತಿಗಳು. ಮನುಶಾಸ್ತ್ರದ ಪ್ರಕಾರ ಗಂಡ ಹೆಂಡತಿಯ ನಡುವೆ ಕೇವಲ ಶೋಷಕ-ಶೋಷಿತ ಸಂಬಂಧ ಇರಬೇಕಿತ್ತು. ಆದ್ರೆ ಅದನ್ನ ಧಿಕ್ಕರಿಸಿ ಸಮಾನತೆಯ ಜೀವನ ನಡೆಸಿದವರು ಇವರು. ಇಲ್ಲಿ ನಾವು ಫಾತಿಮಾ ಶೇಖ್ ಅವರನ್ನ ಸ್ಮರಿಸಲೇಬೇಕು. ಫುಲೆ ದಂಪತಿಗಳಿಗೆ ಅಂದು ಸಮಾಜ ಬಹಿಷ್ಕಾರ ಹಾಕಿದಾಗ ಆಶ್ರಯ ನೀಡಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತವರು ಫಾತಿಮಾ ಶೇಖ್. ಇವರೆಲ್ಲರೂ ಸೇರಿ ಅಂದು ಶೋಷಿತ ಸಮುದಾಯದ ಮಹಿಳೆಯರ ಜೊತೆಯಲ್ಲಿ ಬ್ರಾಹ್ಮಣ ಹೆಣ್ಣು ಮಕ್ಕಳಿಗೂ ಶಿಕ್ಷಣದ ಹಕ್ಕನ್ನ ಪ್ರತಿಪಾದಿಸಿದ್ರು. ಅಕ್ಷರ ಅನ್ನೋದು ಕೇವಲ ಒಂದು ವರ್ಗದ ಸೊತ್ತಲ್ಲ ಅಂತ ಸಾರಿದ್ರು. ಬ್ರಿಟಿಷರ ವಸಾಹತುಶಾಹಿ ಗುಲಾಮಗಿರಿಗಿಂತ ಇಲ್ಲಿನ ವೈದಿಕ ಗುಲಾಮಗಿರಿ ಹೆಚ್ಚು ಅಪಾಯಕಾರಿ ಎಂಬುದು ಫುಲೆ ಅವರ ಸ್ಪಷ್ಟ ನಿಲುವಾಗಿತ್ತು. ಇಂಗ್ಲಿಷ್ ಮೂಲಕ ಬಂದ ವಿಜ್ಞಾನದ ಚಿಂತನೆಗಳು ಈ ಸಾಮಾಜಿಕ ಗುಲಾಮಗಿರಿಯ ವಿರುದ್ಧದ ಅಸ್ತ್ರವಾಗಬಲ್ಲುದು ಅಂತ ಅವರು ನಂಬಿದ್ರು. ದ್ರಾವಿಡರು ಮತ್ತು ಶೂದ್ರರು ಶಿಕ್ಷಣ ಪಡೆದು ಉದ್ಯಮ ನಡೆಸದಿದ್ರೆ ಸಾಯೋವರೆಗೂ ಕೂಡ ಗುಲಾಮರಾಗಿಯೇ ಇರಬೇಕಾಗತ್ತೆ ಅಂತ ಅವರು ಅವತ್ತೇ ಎಚ್ಚರಿಕೆಯನ್ನ ನೀಡಿದ್ರು. ಟೊಳ್ಳು ಪುರಾಣಗಳನ್ನ ಲೇವಡಿ ಮಾಡಿದ ಅವರು ಸಮಾಜದಲ್ಲಿ ಸಾಂಸ್ಕೃತಿಕ ಎಚ್ಚರಿಕೆ ಮೂಡಿಸೋದಕ್ಕೆ ಬಲಿಚಕ್ರವರ್ತಿಯಂತಹ ಜನಪದ ನಾಯಕರನ್ನ ಮುನ್ನೆಲೆಗೆ ತಂದ್ರು. ಇದು ವೈದಿಕ ಶಾಹಿಯ ಅಡಿಪಾಯವನ್ನೇ ಅಲುಗಾಡಿಸಿತ್ತು. ಮಹಾತ್ಮ ಫುಲೆ ಬಿತ್ತಿದ ಈ ಸಿದ್ಧಾಂತದ ಬೀಜವನ್ನ ಹೆಮ್ಮರವಾಗಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಅವರು ಫುಲೆ ಅವರನ್ನ ತಮ್ಮ ಗುರು ಅಂತ ಕರೆದಿದ್ದಷ್ಟೇ ಅಲ್ಲ, ತಮ್ಮ ಪ್ರಸಿದ್ಧ ಕೃತಿ ಹೂ ವೇರ್ ದ ಶೂದ್ರಾಸ್ ಅನ್ನ ಫುಲೆ ಅವರಿಗೆ ಅರ್ಪಿಸಿದ್ರು. ಈ ಇಬ್ಬರು ಮಹಾಚೇತನರ ಗುರಿ ಒಂದೇ ಆಗಿತ್ತು. ಅದು ಈ ದೇಶದ ಶೋಷಿತರ ಬೌದ್ಧಿಕ ಮತ್ತು ಸಾಮಾಜಿಕ ವಿಮೋಚನೆ. ಆದ್ರೆ ಅಂದು ಅವರು ಅಷ್ಟೆಲ್ಲ ಹೋರಾಡಿ ಶ್ರಮಿಸಿ ಆರಂಭಿಸಿದ ಪರಂಪರೆ ಇವತ್ತು ಅಪಾಯದಲ್ಲಿದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಕೆಲ ಅಂಧ ಭಕ್ತರ ವಲಯದಲ್ಲಿ ಒಂದು ವ್ಯವಸ್ಥಿತ ಭಯಾನಕವಾದ ಹುನ್ನಾರ ನಡೀತಾ ಇದೆ. ಅದು ಫುಲೆ ಮತ್ತು ಸಾವರ್ಕರ್ರನ್ನ ಒಂದೇ ವೇದಿಕೆಯಲ್ಲಿ ತಂದು ನಿಲ್ಲಿಸೋದು. ಕೇಳಿ, ಸಾವರ್ಕರ್ ಸಿದ್ಧಾಂತದ ಮೂಲ ಹಿಂದುತ್ವ, ಅಂದ್ರೆ ಜಾತಿ ವ್ಯವಸ್ಥೆಯನ್ನ ಮುನ್ನೆಲೆಗೆ ತಂದು ಬ್ರಾಹ್ಮಣರನ್ನ ಸಮಾಜಕ್ಕೆ ಅಧಿಪತಿಗಳನ್ನಾಗಿ ಮಾಡಬೇಕೆಂಬ ಉದ್ದೇಶವನ್ನ ಸಾವರ್ಕರ್ ಹೊಂದಿದ್ದ. ಆದ್ರೆ ಫುಲೆ ಅವರ ಇಡೀ ಬದುಕಿನ ಹೋರಾಟವೇ ಈ ರೀತಿಯ ವೈದಿಕ ಶಾಹಿಯ ವಿರುದ್ಧವಾಗಿತ್ತು. ಇವರಿಬ್ಬರ ವಿಚಾರಧಾರೆ ಒಂದೇ ಎನ್ನುವ ಮೂಲಕ ಕೆಲ ಕಿಡಿಗೇಡಿಗಳು ಸಮಾಜವನ್ನ ದಿಕ್ಕು ತಪ್ಪಿಸೋದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಇದು ಫುಲೆ ಸಿದ್ಧಾಂತದ ಮೂಲವನ್ನೇ ಬುಡಮೇಲು ಮಾಡುವ ಹುನ್ನಾರ. ಬ್ರಿಟಿಷರ ಗುಲಾಮನಾಗಿದ್ದ ಸಾವರ್ಕರ್ ಅನ್ನೋ ಹೇಡಿ ಮೂಲಕ ಫುಲೆ ಅವರ ಕ್ರಾಂತಿಕಾರಿ ವಿಚಾರಗಳನ್ನ ಮರೆಮಾಚುವ ಪ್ಲಾನ್ ಇದಾಗಿದೆ. ಫುಲೆ ಅವರು ಯಾರ ವಿರುದ್ಧ ಯುದ್ಧ ಸಾರಿದ್ರೋ ಅದೇ ಶಕ್ತಿಗಳು ಇಂದು ಫುಲೆಯನ್ನ ತಮ್ಮವರಂತ ಬಿಂಬಿಸಿ ಸಾವರ್ಕರ್ನನ್ನ ಅವರ ಪಕ್ಕಕ್ಕೆ ತರ್ತಾ ಇದೆ. ಇದು ಅವರ ರಾಜಕೀಯ ಕುತಂತ್ರ. ನೋಡಿ ಸ್ನೇಹಿತರೆ, ಇವರಿಬ್ಬರನ್ನ ಒಟ್ಟಿಗೆ ನಿಲ್ಲಿಸೋದು ಕೇವಲ ಇತಿಹಾಸಕ್ಕೆ ಮಾಡುವ ಅಪಚಾರ ಅಲ್ಲ, ಬದಲಿಗೆ ಅದೊಂದು ವ್ಯವಸ್ಥಿತವಾಗಿ ಎಸಗಲಾಗ್ತಾ ಇರುವ ಸಿದ್ಧಾಂತದ ಕೊಲೆ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದು, ಮೊದಲನೇದಾಗಿ ಫುಲೆ ಅವರು ಜಾತಿ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಕಿತ್ತೊಗೆಯೋದಕ್ಕೆ ಹೋರಾಡಿದ್ರು. ಅವರು ಶೂದ್ರ ಅತಿಶೂದ್ರ ಬೌದ್ಧಿಕ ಬಿಡುಗಡೆಯನ್ನ ಬಯಸಿದ್ರು. ಆದ್ರೆ ಸಾವರ್ಕರ್ ತಮ್ಮ ಚಿಂತನೆಗಳಲ್ಲಿ ಜಾತಿ ವ್ಯವಸ್ಥೆಯನ್ನೇ ಪ್ರತಿಪಾದಿಸ್ತಾ ಬಂದ್ರು. ಎರಡನೇದಾಗಿ ಫುಲೆ ಅವರು ಇಂಗ್ಲಿಷ್ ಶಿಕ್ಷಣ ಮತ್ತು ಆಧುನಿಕ ವಿಜ್ಞಾನವನ್ನ ಬಳಸಿಕೊಂಡು ಪುರಾಣಗಳ ಟೊಳ್ಳುತನವನ್ನ ಬಯಲು ಮಾಡಿದ್ರು. ಆದ್ರೆ ಕೆಲವರು ಇಂದಿಗೂ ವಿಜ್ಞಾನದ ಹೆಸರಿನಲ್ಲಿ ಮತ್ತೆ ಪುರಾಣಗಳನ್ನೇ ಸರಿ ಅಂತ ಸಾಬೀತುಪಡಿಸೋದಕ್ಕೆ ಹವಣಿಸ್ತಿದ್ದಾರೆ. ಸಾವರ್ಕರ್ ವಿಚಾರಧಾರೆಗಳು ಒಂದು ಧರ್ಮದ ಸರ್ವಶ್ರೇಷ್ಠತೆಯನ್ನ ಪ್ರತಿಪಾದಿಸದೆ ಫುಲೆ ಅವರು ಇಡೀ ಮಾನವ ಕುಲದ ಸಮಾನತೆಯನ್ನ ಪ್ರತಿಪಾದಿಸಿದ್ರು. ಮೂರನೇದಾಗಿ ಫುಲೆ ಅವರು ಸತ್ಯ ಶೋಧಕ ಸಮಾಜ ಕಟ್ಟಿದ್ದು ಇತಿಹಾಸದ ಕರಾಳ ಸತ್ಯಗಳನ್ನ ಜನರಿಗೆ ತಿಳಿಸೋದಕ್ಕೆ. ಆದ್ರೆ ಇಂದು ಕೆಲವು ಶಕ್ತಿಗಳು ಇತಿಹಾಸವನ್ನೇ ತಮಗ್ ಬೇಕಂದಂಗೆ ಪುನರ್ ರಚಿಸ್ತಾ ಇದೆ.
ಸಾವರ್ಕರ್ ಪಕ್ಕದಲ್ಲಿ ಪುಲೆ ಅವರನ್ನ ನಿಲ್ಲಿಸುವ ಮೂಲಕ ಪುಲೆ ಅವರು ಯಾರ ವಿರುದ್ಧ ಹೋರಾಡಿದ್ರು ಅವರನ್ನೇ ಪುಲೆ ಅವರ ಪರಮಾಪ್ತರು ಅಂತ ಬಿಂಬಿಸುವ ಹುನ್ನಾರ ನಡೀತಿದೆ. ಇದೊಂದು ಸಮಾಜ ದ್ರೋಹಿ ಕೃತ್ಯ, ಅಸಹ್ಯ ಬೆಳವಣಿಗೆ. ಕೊನೆಯದಾಗಿ ನಮಗೆ ನಾವೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಒಂದೇ. ಮಹಾತ್ಮ ಪುಲೆ ಅವರ ಫೋಟೋಗೆ ಹೂ ಹಾಕುವ ನಾವು ಅವರು ಬರೆದ ಗುಲಾಮಗಿರಿ ಪುಸ್ತಕದ ಪುಟಗಳನ್ನ ಓದ್ತಿದ್ದೀವ? ಸತ್ಯಶೋಧಕ ಸಮಾಜದ ಆಶಯಗಳು ಇವತ್ತು ನಮ್ಮ ನಡುವೆ ಇದೆಯೇ? ಅಂದು ಅಂಬೇಡ್ಕರ್ ಅವರು ಪುಲೆ ಅವರನ್ನ ಗುರು ಅಂತ ಸ್ವೀಕರಿಸಿದ್ದು ಇದೇ ಸಿದ್ಧಾಂತದ ಬದ್ಧತೆಗಾಗಿ. ಇವತ್ತು ಈ ಇಬ್ಬರು ಮಹೋಪಾಧ್ಯಾಯರ ಚಿಂತನೆಗಳು ಸೊರಗದಂತೆ ನಾವು ನೋಡಿಕೊಳ್ಳೋದು ಶೋಷಿತ ಸಮುದಾಯಗಳ ಪ್ರಥಮ ಆದ್ಯತೆಯಾಗಬೇಕು. ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ಹಿರಿಯರ ಹೆಸರಿನಲ್ಲಿ ಹೊಸ ಇತಿಹಾಸವನ್ನ ಹೆಣೆದು ನಮ್ಮನ್ನ ಮತ್ತೆ ಅದೇ ವೈದಿಕ ಶಾಹಿಯ ಕತ್ತಲೆಗೆ ದೂಡೋದಕ್ಕೆ ನೋಡ್ತಾ ಇದೆ. ಪುಲಿಯ ಹೆಸರಿನಲ್ಲಿ ಸಾವರ್ಕರ್ ಅನ್ನು ಮೆರೆಸುವ ಈ ಹೊಸ ತಂತ್ರದ ಹಿಂದಿರುವ ರಾಜಕೀಯವನ್ನ ನಾವು ಪ್ರಶ್ನಿಸಲೇಬೇಕಿದೆ. ನೆನಪಿಡಿ, ಇತಿಹಾಸವನ್ನ ಯಾರು ಮರೆಯುತ್ತಾರೋ ಅವರು ಇತಿಹಾಸವನ್ನ ಸೃಷ್ಟಿಸೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಇತಿಹಾಸವನ್ನ ಯಾರು ತಪ್ಪಾಗಿ ಓದ್ತಾರೋ ಅವರು ಭವಿಷ್ಯವನ್ನ ನಾಶಪಡಿಸ್ತಾರೆ. ಪುಲೆ ಹೇಳಿದ ದಾರಿ ಪ್ರಖರವಾಗಿದೆ, ಸ್ಪಷ್ಟವಾಗಿದೆ. ಆ ದಾರಿಯನ್ನ ಮಸುಕಾಗಿಸುವ ಯಾವುದೇ ಪ್ರಯತ್ನಗಳ ವಿರುದ್ಧ ಎಚ್ಚರದಿಂದಿರೋದು ಮತ್ತು ಧ್ವನಿ ಎತ್ತೋದು ಇಂದಿನ ತುರ್ತು ಅಗತ್ಯ. ಸತ್ಯವನ್ನ ಶೋಧಿಸೋಣ, ಸಿದ್ಧಾಂತವನ್ನ ಉಳಿಸೋಣ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.